ಡಿವೈಡರ್ಗೆ ಕಾರ್ ಗುದ್ದಿದೆ. ಒಂದೇ ಕುಟುಂಬದ ಮೂವರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ವಿಜಯಪುರದ ಮನಗೂಳಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಘಟನೆ ನಡೆದಿದೆ. ತಾಯಿ ಹಾಗೂ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದು, ತಂದೆಗೆ ಗಂಭೀರ ಗಾಯಗಳಾಗಿದೆ. 38 ವರ್ಷದ ಸತ್ಯವೇಣಿ, 20 ವರ್ಷದ ಪುತ್ರ ಹರಿವೆಂಕಟರಾಮ್, 18 ವರ್ಷದ ಪುತ್ರ ಜಶ್ವಂತ್ ಸಾವನ್ನಪ್ಪಿದ್ದಾರೆ. ತಂದೆ ರಾಘವೇಂದ್ರ 41 ವರ್ಷ ಗಂಭೀರ ಗಾಯ ಆಗಿ ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕ್ರೆಟಾ ಕಾರ್ನಲ್ಲಿ ಕಾರಟಗಿಯಿಂದ ಶಿರಡಿಗೆ ಅಂತ ಈ ಕುಟುಂಬ ಹೋಗ್ತಾ ಇತ್ತು. ಹರಿವೆಂಕಟರಾಮ್ ಪುತ್ರ 20 ವರ್ಷದ ಪುತ್ರ ಕಾರ್ ಚಲಾಯಿಸ್ತಾ ಇದ್ದ. ನಿದ್ರೆ ಮಂಪರ್ನಲ್ಲಿ ವೇಗವಾಗಿ ಕಾರು ಚಲಾಯಿಸಿದ್ರಿಂದ ಅಪಘಾತ ಸಂಭವಿಸಿದೆ. ಮನಗುಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಅಪಘಾತದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಕಾರಟಗಿಯಿಂದ ಶಿರಡಿಗೆ ಅಂತ ಈ ಕುಟುಂಬ ಹೋಗ್ತಾ ಇತ್ತು. ವಿಜಯಪುರ ಪ್ರತಿನಿಧಿ ಸುನಿಲ್ ಭಾಸ್ಕರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸುನಿಲ್. ಬಹಳ ನೋವಿನ ವಿಚಾರ ಏನಂದ್ರೆ, ಶಿರಡಿಗೆ ಅಂತ ಹೋಗ್ತಾ ಇದ್ದಂತ ಕುಟುಂಬ ಇದು. ಒಂದೇ ಕುಟುಂಬದ 3 ಜನ ಸಾವನ್ನಪ್ಪಿದ್ದಾರೆ. ಈ ದುರಂತದ ಬಗ್ಗೆ ಮಾಹಿತಿ ನೋಡೋದಾದ್ರೆ ಸುನಿಲ್. ಖಂಡಿತವಾಗೂ ಸಿಂಧು ಅಂತಂದ್ರೆ ವಿಜಯಪುರ ಜಿಲ್ಲೆಯ ಹೊರಭಾಗದ ವಿಜಯಪುರ ತಾಲೂಕಿನ ಮನಗುಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಭೀಕರ ರಸ್ತೆ ಅಪಘಾತ ಸಂಭವಿಸಿರುವಂತದ್ದು. ಕೊಪ್ಪಳ ಜಿಲ್ಲೆಯ ಕಾರಟಗಿಯಿಂದ ಇವರು ಶಿರಡಿಗೆ ಅಂತ ಹೊರಟಿದ್ರು. ಒಂದೇ ಕುಟುಂಬದ 3 ಕೂಡ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ತಾಯಿ ಸತ್ಯವೇಣಿ, ಮಕ್ಕಳಾದಂತ ಹರಿ ವೆಂಕಟರಾಮ್ ಹಾಗೂ ಜಸ್ವಂತ್ ಎಂಬ ಇಬ್ರು ಮಕ್ಕಳು ಕೂಡ ಸಾವನ್ನಪ್ಪಿರುವಂತದ್ದು. ಇನ್ನು ಕಾರ್ ಚಲಾಯಿಸಿದಂತ ಚಾಲಕನಿಗೆ ಕೂಡ ಗಂಭೀರವಾದ ಗಾಯಗಳಾಗಿವೆ. ಆತನ ಸದ್ಯಕ್ಕೆ ವಿಜಯಪುರದ ಖಾಸಗಿ ಆಸ್ಪತ್ರೆ ಒಂದರಲ್ಲಿ ದಾಖಲಿಸಿ ಹರಿ ವಿಕ್ರಮ್ ಎಂಬ ಆತನ ಕೂಡ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇರುವಂತದ್ದು. ನಿದ್ದೆ ಮಂಪರ್ನಲ್ಲಿ ಇವರನ್ನು ಅತಿ ವೇಗವೇ ಚಲಾಯಿಸಿದ ಇದಕ್ಕೆ ಅಪಘಾತಕ್ಕೆ ಕಾರಣ ಎನ್ನಲಾಗ್ತದೆ. ವೇಗವಾಗಿ ಕಾರ್ ಚಲಾಯಿಸಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿರುವಂತಹ ಹಿನ್ನೆಲೆಯಲ್ಲಿ ಕಾರ್ನಲ್ಲಿದ್ದಂತ 4 ಪೈಕಿ 3 ಸಾವನ್ನಪ್ಪಿರುವಂತದ್ದು. ಸಿಂಧೂರಾಮ್. ಹೌಲೈಟ್ ಸುನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.